ಇದೆ ನೋಡಿ ಗ್ರಾಫ್ಟಿಂಗ್ ಮಾಡಿರೋದು ಇಲ್ಲಿ ಮತ್ತು ಇಲ್ಲಿ. ಸೊ ಇವತ್ತಿನ ಟಾಪಿಕ್ ಏನಂದರೆ, ಗ್ರಾಫ್ಟಿಂಗ್ ಮಾಡಾದಮೇಲೆ ಈ ಮರನ ಕಟ್ ಮಾಡಿರೋ ಜಾಗದಲ್ಲಿ ಇಷ್ಟೆಲ್ಲ ಹೊಸ ರೆಂಬೆಗಳು ಬಂದಿದೆ. ಸೊ ಈ ರೆಂಬೆನ ಬಿಟ್ಟರೆ ಈ ಗ್ರಾಫ್ಟಿಂಗಿಗೆ ಏನು ಇಶ್ಯೂ ಆಗುತ್ತೆ ಅಂತ ತಿಳಿಸೋಕ್ಕಂತ ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ಇವಾಗ ನೋಡಿ, ಇದು ಇಷ್ಟು ಹೆಣೆಗಳು ಬಂದಿದೆ. ಇದಿಷ್ಟು ಹೆಣೆಗಳು ಇದೇ ಬೇರಿಂದ ಎನರ್ಜಿ ತೊಗೊತಾ ಇರೋದು. ಸೊ ಈ ಎನರ್ಜಿನೆಲ್ಲ ಇದೇ ಹೆಣೆಗೆ, ಇದೇ ರೆಂಬೆಗೆ ಕಳಿಸಿದರೆ ಈ ರೆಂಬೆ ಇನ್ನೂ ಸ್ಟ್ರಾಂಗಾಗಿ ಬೆಳೀತಿತ್ತು. ಸೊ ಅದಕ್ಕೆ ನಾವೇನು ಮಾಡಬೇಕು, ಇವಾಗ ಇದೆಲ್ಲದನ್ನೂ ಕಟ್ ಮಾಡಬೇಕು. ಇದನ್ನೆಲ್ಲದೂ ಕಟ್ ಮಾಡಿ ಈ ಹೆಣೆ ಗ್ರಾಫ್ಟಿಂಗ್ ಮಾಡಿರೋದು ಮತ್ತು ಈ ಹೆಣೆ ಗ್ರಾಫ್ಟಿಂಗ್ ಮಾಡಿರೋದು ಎರಡು ಮಾತ್ರ ಇಡಬೇಕು. ಅವಾಗೇನಾಗುತ್ತೆ, ಫುಲ್ ಎನರ್ಜಿ ಬೇರಿಂದ ಬಂದಿರೋದೆಲ್ಲ ಇದೇ ಹೆಣೆಗೆ ಬರುತ್ತೆ. ಆವಾಗ ಗ್ರೋತು ಫುಲ್ ಸ್ಪೀಡಾಗಿ ಆಗುತ್ತೆ. ಇವಾಗ ಅದನ್ನೇ ಮಾಡ್ತಾಯಿದ್ದೀನಿ. ಸೊ ಈ ಹೆಣೆನೆಲ್ಲ ಕಟ್ ಮಾಡಿಬಿಟ್ಟು ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಇವಾಗ ಏನು ಮಾಡಿದ್ದೀನಿ ಅಂದರೆ, ಒಂದು ರೆಂಬೆ ಇಲ್ಲದೆ ಇರೋ ಥರ ಎಲ್ಲ ಹೆಣೆನೂ ತೆಗೆದಿದ್ದೀನಿ. ಯಾವುದು ಕುಡಿ ಇರಬಾರ್ದು, ಆ ಥರ ಕುಡಿ ಇಲ್ಲದೆ ಇರೋಂಗೆ ಎಲ್ಲದನ್ನು ತೆಗೆದಿದ್ದೀನಿ. ಇವೆರಡು ಹೆಣೆ ಮಾತ್ರ ಇಟ್ಟಿದ್ದೀನಿ ಗ್ರಾಫ್ಟಿಂಗ್ ಮಾಡಿರೋದು. ಸೊ ಇವಾಗ ಗ್ರೋತ್ ಫುಲ್ ಇದಕ್ಕೆ ಮಾತ್ರ ಕಾನ್ಸಂಟ್ರೇಷನ್ ಆಗುತ್ತೆ. ಸೊ ಈ ಥರ ಆಗೋದ್ರಿಂದ ಗ್ರೋತು ಫುಲ್ ಸ್ಪೀಡ್ ಆಗುತ್ತೆ. ಮತ್ತು ಇನ್ನೊಂದು 15 ಡೇಸ್ಗೆ ಮತ್ತೆ ಹೊಸ ಚಿಗುರಿಲಿ ಬರ್ಬೋದು. ಮತ್ತು ಅದನ್ನು ರಿಮೂವ್ ಮಾಡಬೇಕು. ಒಂದು ಇಯರ್ ತನಕ ಬರುತ್ತೆ ಹೊಸ ಚಿಗುರೆಲ್ಲ. ಅಲ್ಲಿ ತನಕ ಎಲ್ಲದನ್ನೂ ರಿಮೂವ್ ಮಾಡಬೇಕು. ರಿಮೂವ್ ಮಾಡಾದಮೇಲೆ 1 ಇಯರ್ ನಂತರ ಇಲ್ಲಿ ಬರೋದು ಕಡಿಮೆ ಆಗುತ್ತೆ. ಸೊ ಆವಾಗ ಫುಲ್ ಗ್ರೋತು ಇದೇ ಹೆಣೆಲಿ ಮಾತ್ರ ಇರುತ್ತೆ. ಸೊ ಒಂದು ಬರೀ ಈ ಹೆಣೆ ಫುಲ್ ಗ್ರೋತ್ ಆಗೋಕ್ಕೆ ಸ್ಟಾರ್ಟ್ ಆದಮೇಲೆ ನಾವು ಆ ಹೆಣೆ ರಿಮೂವ್ ಮಾಡದೇ ಇದ್ದರೂ ಏನು ಪ್ರಾಬ್ಲಮ್ ಇಲ್ಲ, ಅದೇನು ಗ್ರೋತ್ ಆಗೋಲ್ಲ. ಬಟ್ ಈ ಹೆಣೆ ಗ್ರೋತ್ ಆಗೋದನ್ನ ನಾವು ಫಸ್ಟ್ ಫೋಕಸ್ ಮಾಡಬೇಕಷ್ಟೆ. ಸೊ ಅಷ್ಟೇ ಹೇಳಿ ನನ್ನ ವಿಡಿಯೋನ ಫಿನಿಷ್ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.